ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಕಾಂಗ್ರೆಸ್ ನಾಯಕ ಆರ್.ವಿ. ದೇಶಪಾಂಡೆ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 15 ಕೋಟಿ ಹಣ. ಆರ್.ವಿ. ದೇಶಪಾಂಡೆ ಕುಟುಂಬ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 15 ಕೋಟಿ ಹಣ ಹೊಂದಿದೆ. ಇದರಲ್ಲಿ 14 ಕೋಟಿಯ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿದೆ. 10 ಕೆಜಿ ಚಿನ್ನ, 48 ಕೆಜಿ ಬೆಳ್ಳಿ. ಆರ್.ವಿ. ದೇಶಪಾಂಡೆ ಕುಟುಂಬದ ಬಳಿ ಬರೋಬ್ಬರಿ 10 ಕೆಜಿಯಷ್ಟು ಚಿನ್ನದ ಆಭರಣಗಳಿವೆ. ಇವುಗಳ ಮೌಲ್ಯ 5.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 48 ಕೆಜಿಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 33 ಲಕ್ಷ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ವಾಸಕ್ಕೆ 2 ಮನೆ, 3 ಕೋಟಿ ಬೆಲೆ. ದೇಶಪಾಂಡೆ ಕುಟುಂಬ ಬೆಂಗಳೂರಲ್ಲಿ 1 ಮತ್ತು ಉತ್ತರ ಕನ್ನಡದ ಹಳಿಯಾಳದಲ್ಲಿ 1 ಸೇರಿ ಒಟ್ಟು 2 ಮನೆಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 3.75 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಬರೋಬ್ಬರಿ 224 ಕೋಟಿಯ ಷೇರು. ಹೌದು ಫ್ರೆಂಡ್ಸ್, ಆರ್.ವಿ. ದೇಶಪಾಂಡೆ ಕುಟುಂಬ ಷೇರು ಮ್ಯೂಚುವಲ್ ಫಂಡ್ ರೂಪದಲ್ಲಿ ಬರೋಬ್ಬರಿ 224 ಕೋಟಿ ರೂಪಾಯಿ ಹೊಂದಿದೆ. ಈ ಪೈಕಿ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳ ಮೇಲೆ 218 ಕೋಟಿ ಹೂಡಿಕೆ ಮಾಡಿದ್ರೆ ಉಳಿದ 6 ಕೋಟಿಯನ್ನ ಮ್ಯೂಚುವಲ್ ಫಂಡ್ ಮತ್ತು ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. 1 ಎಕರೆ ಜಮೀನು, 10 ಲಕ್ಷ ದುಡ್ಡು. ಆರ್.ವಿ. ದೇಶಪಾಂಡೆ ಕುಟುಂಬ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನಲ್ಲಿ 1 ಎಕರೆ 13 ಗುಂಟೆ ಕೃಷಿ ಜಮೀನು ಹೊಂದಿದೆ. ಇದರ ಮಾರುಕಟ್ಟೆ ಮೌಲ್ಯ 10 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. 9 ಸೈಟು, ಕೋಟಿ ದುಡ್ಡು. ದೇಶಪಾಂಡೆ ಕುಟುಂಬ ಉತ್ತರ ಕನ್ನಡ, ಬೆಳಗಾವಿ, ಬೆಂಗಳೂರು ಉತ್ತರ ಜಿಲ್ಲೆಗಳು ಮತ್ತು ಗೋವಾ ರಾಜ್ಯ ಮುಂತಾದ ಕಡೆ ಒಟ್ಟು 9 ಕೃಷಿಯೇತರ ಸೈಟುಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 18 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. 3 ವಾಣಿಜ್ಯ ಕಟ್ಟಡ, 51 ಕೋಟಿ ಮೌಲ್ಯ. ದೇಶಪಾಂಡೆ ಕುಟುಂಬ ರಾಜಧಾನಿ ಬೆಂಗಳೂರಿನಲ್ಲಿ 3 ವಾಣಿಜ್ಯ ಕಟ್ಟಡ ಅಥವಾ ಅದಕ್ಕೆ ಸಂಬಂಧಿಸಿದ ಜಾಗಗಳನ್ನ ಹೊಂದಿದೆ. ಇವುಗಳ ಒಟ್ಟು ಮೌಲ್ಯ 51 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಕೊಟ್ಟಿದ್ದಾರೆ 7 ಕೋಟಿ ಸಾಲ ಅಥವಾ ಅಡ್ವಾನ್ಸ್. ಆರ್.ವಿ. ದೇಶಪಾಂಡೆ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 7.34 ಕೋಟಿಯಷ್ಟು ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ದ ಹೇಗೆ? ಆರ್.ವಿ. ದೇಶಪಾಂಡೆ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 363 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಕುಟುಂಬದ ಬಳಿ 2008ರಲ್ಲಿ ಇದ್ದಿದ್ದು 145 ಕೋಟಿ ಆಸ್ತಿ. 2013ರಲ್ಲಿ ಅದು 113 ಕೋಟಿಗೆ ಇಳಿಕೆ ಕಾಣ್ತು. 2018ರಲ್ಲಿ 215 ಕೋಟಿಗೆ ಜಂಪ್ ಆಯ್ತು. 2023ರಲ್ಲಿ 363 ಕೋಟಿ ಆಯ್ತು. 363 ಕೋಟಿ ಆಸ್ತಿಯಲ್ಲಿ 46 ಕೋಟಿ ಆಸ್ತಿ ಆರ್.ವಿ. ದೇಶಪಾಂಡೆ ಹೆಸರಲ್ಲಿದ್ರೆ ಪತ್ನಿ ರಾಧಾ ಹೆಸರಲ್ಲಿ 254 ಕೋಟಿ ಆಸ್ತಿ ಇದೆ. ಉಳಿದ 63 ಕೋಟಿ ಆಸ್ತಿ ಹಿಂದೂ ಅವಿಭಕ್ತ ಕುಟುಂಬದ ಹೆಸರಲ್ಲಿದೆ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 363 ಕೋಟಿ ಆಸ್ತಿ ಹೊಂದಿರೋ ದೇಶಪಾಂಡೆ ಕುಟುಂಬ 14 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಈ ಪೈಕಿ ಭವಾನಿ ಎಂಟರ್ಪ್ರೈಸಸ್ಗೆ ಕೊಡ್ಬೇಕಿರೋ 4 ಕೋಟಿ ಕೂಡ ಸೇರಿದೆ. ತಿಂಗಳ ಆದಾಯ ಎಷ್ಟು? ಒಂದು ದಿನಕ್ಕೆಷ್ಟು? ಆರ್.ವಿ. ದೇಶಪಾಂಡೆಯ ವಾರ್ಷಿಕ ಆದಾಯ 1,24,89,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 10,40,40,000, ದಿನಕ್ಕೆ 34,000 ಆಗುತ್ತೆ. ಪತ್ನಿ ರಾಧಾರ ವಾರ್ಷಿಕ ಆದಾಯ 3,44,15,000, ಅಂದ್ರೆ ತಿಂಗಳಿಗೆ ಸರಾಸರಿ 28,67,000, ದಿನಕ್ಕೆ 95,000 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ಕಾಂಗ್ರೆಸ್ ನಾಯಕ ಆರ್.ವಿ. ದೇಶಪಾಂಡೆ ಆಸ್ತಿ ಎಷ್ಟು.
ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.